ಕಾನೂನಿನಂತಹ ವೃತ್ತಿಯಲ್ಲಿ ಅಂದ್ರೆ ಒಂದೊಂದು ದಿನವೂ ಒಂದು ಚಾಲೆಂಜ್ ಇದ್ದ ಹಾಗೆ. ಹೌದು. ಕ್ಲೈಂಟ್ ಕಡೆಯಿಂದ ಪ್ರೆಷರ್, ಕೋರ್ಟ್ನಲ್ಲಿ ಡೆಡ್ಲೈನ್ಗಳು, ನಮ್ಮ ಜೊತೆ ಕೆಲ್ಸ ಮಾಡೋರ್ ಜೊತೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ಇವೆಲ್ಲ ಸೇರಿ ನಮ್ಮ ಮೆಂಟಲ್ ಬ್ಯಾಲೆನ್ಸ್ ಅನ್ನೇ ಅಲುಗಾಡಿಸ್ಬಿಡುತ್ತೆ. ಕೆಲವೊಮ್ಮೆ ಒಂದು ಸಣ್ಣ ಕಿರಿಕಿರಿ ಕೂಡ ದೊಡ್ಡ ಸಿಟ್ಟಾಗಿ ಸ್ಫೋಟಿಸಬಹುದು. ನಿಜ. ಇವತ್ತು ನಾವು ಮಾತಾಡೋಕ್ ಹೊರಟಿರೋದೇ ಈ ವಿಷಯದ ಬಗ್ಗೆ. ವಕೀಲರಂತಹ ಒತ್ತಡದ ವೃತ್ತಿಯಲ್ಲಿ ಕೋಪವನ್ನು ಕೇವಲ ಕಂಟ್ರೋಲ್ ಮಾಡೋದಲ್ಲ, ಅದನ್ನ ಅರ್ಥ ಮಾಡ್ಕೊಂಡು ನಮ್ಮ ಅನುಕೂಲಕ್ಕೆ ಹೇಗೆ ಬಳಸ್ಕೊಳ್ಳೋದು ಅಂತ. ಹೌದು. ನೋಡಿ, ನಮ್ಮ ಮುಂದಿರೋ ಈ ಡಾಕ್ಯುಮೆಂಟ್ಸ್ಗಳು ಕೇವಲ ಕೋಪ ಕಮ್ಮಿ ಮಾಡಿ ಅಂತ ಹೇಳೋ ಆರ್ಟಿಕಲ್ಸ್ ಅಲ್ಲ. ಇವು ಸೈಕಾಲಜಿಸ್ಟ್ಗಳು, ಲೀಡರ್ಶಿಪ್ ಕೋಚ್ಗಳು ಮತ್ತು ಅನುಭವಿ ಪ್ರೊಫೆಷನಲ್ಗಳು ನೀಡಿರುವ ಪ್ರಾಕ್ಟಿಕಲ್ ಟೆಕ್ನಿಕ್ಗಳ ಒಂದು ಸಂಗ್ರಹ. ಓಕೆ. ಇವತ್ತಿನ ನಮ್ಮ ಉದ್ದೇಶ ಈ ಎಲ್ಲಾ ಇನ್ಫಾರ್ಮೇಷನ್ನಿಂದ ಅತ್ಯಂತ ಪ್ರಮುಖವಾದ ಪಾಯಿಂಟ್ಗಳನ್ನ ತೆಗೆದು ಒಂದು ಕ್ಲಿಯರ್ ಆಕ್ಷನ್ ಪ್ಲಾನ್ ಮಾಡೋದು. ಸರಿ. ಸಿಟ್ಟನ್ನ ಒಂದು ಪ್ರಾಬ್ಲಮ್ ಆಗಿ ನೋಡೋ ಬದಲು ಅದೊಂದು ಸಿಗ್ನಲ್ ಮತ್ತು ಶಕ್ತಿಯ ಮೂಲವಾಗಿ ಹೇಗೆ ನೋಡೋದು ಅಂತ ಚರ್ಚಿಸೋಣ. ಸರಿ. ಹಾಗಾದ್ರೆ ಒಂದು ಸನ್ನಿವೇಶದಿಂದ ಶುರು ಮಾಡೋಣ. ಒಂದು ಉದಾಹರಣೆ ತಗೊಳ್ಳೋಣ. ಖಂಡಿತ. ಅನನ್ಯ ಅಂತ ಒಬ್ರು ವಕೀಲರಿದ್ದಾರೆ. ನಾಳೆ ಒಂದು ದೊಡ್ಡ ಕೇಸಿನ ವಾದ ಇದೆ. ಅವರು ಅದಕ್ಕೆ ತಯಾರು ಮಾಡ್ತಿದ್ದಾರೆ. ಓಕೆ. ಆಗ ಕ್ಲೈಂಟ್ ಕಡೆಯಿಂದ ಒಂದು ಇಮೇಲ್ ಬರುತ್ತೆ. ಅದರಲ್ಲಿ ಅನನ್ಯ ಅವರ ಸ್ಟ್ರಾಟಜಿ ಬಗ್ಗೆನೇ ಡೌಟ್ ಎಕ್ಸ್ಪ್ರೆಸ್ ಮಾಡಿರ್ತಾರೆ. ಇದು ಕಾಮನ್. ಆ ಕ್ಷಣದಲ್ಲಿ ಅನನ್ಯಾಗೆ ಸಿಟ್ಟು ನೆತ್ತಿಗೇರುತ್ತೆ. ಇಲ್ಲಿಂದ ನಮ್ ಚರ್ಚೆ ಶುರು ಮಾಡೋಣ. ಮೊದಲನೇ ಪ್ರಶ್ನೆ, ಅನನ್ಯಾಗೆ ಯಾಕೆ ಇಷ್ಟು ಸಿಟ್ಟು ಬಂತು? ಇದು ಬಹಳ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಇಲ್ಲಿಂದಲೇ ನಮ್ಮ ಮೊದಲ ಒಳನೋಟ ಶುರುವಾಗುತ್ತೆ. ನಮ್ಮ ಸೋರ್ಸ್ಗಳು ಹೇಳೋ ಹಾಗೆ ಕೋಪ ಅನ್ನೋದು ಹೆಚ್ಚಾಗಿ ಒಂದು ಸೆಕೆಂಡರಿ ಎಮೋಷನ್. ಅಂದ್ರೆ ಅದು ಮೇಲೆ ಕಾಣೋ ಭಾವನೆ ಅಷ್ಟೇ. ಮೇಲೆ ಕಾಣೋ ಭಾವನೆ ಅಂದ್ರೆ ಅದರ ಹಿಂದೆ ಬೇರೆ ಆಳವಾದ ಭಾವನೆಗಳು ಅಡಗಿರ್ತವೆ. ಈಗ ಅನನ್ಯ ಅವರ ವಿಷಯದಲ್ಲೇ ನೋಡಿ, ಆ ಸಿಟ್ಟಿನ ಹಿಂದೆ ಬಹುಶಃ ಅವರ ಪ್ರೊಫೆಷನಲಿಸಂಗೆ ಅವಮಾನ ಆಯ್ತು ಅನ್ನೋ ನೋವು, ತಮ್ಮ ಕೆಪಾಸಿಟಿನೇ ಪ್ರಶ್ನೆ ಮಾಡಿದ್ರಲ್ಲ ಅನ್ನೋ ಹತಾಶೆ, ಅಥವಾ ಪರಿಸ್ಥಿತಿ ಕೈಮೀರ್ತಿದೆ ಅನ್ನೋ ಅಸಹಾಯಕತೆ ಇರ್ಬೋದು. ಓ ಸರಿ. ಸೊ ಕೋಪ ಇಲ್ಲಿ ಒಂದು ಅಲಾರ್ಮ್ ಬೆಲ್ ತರ ಕೆಲಸ ಮಾಡ್ತಿದೆ. ಅದು ಗಮನಿಸು, ಇಲ್ಲೇನೋ ಸರಿಯಿಲ್ಲ ಅಂತ ಹೇಳ್ತಿದೆ. ಅಂದ್ರೆ ಕೋಪದ ಮೂಲ ಕಾರಣ ಆ ಇಮೇಲ್ ಅಲ್ಲ, ಬದಲಿಗೆ ಆ ಇಮೇಲ್ನಿಂದ ಉಂಟಾದ ಹತಾಶೆ ಮತ್ತು ಅಸಹಾಯಕತೆ. ಎಕ್ಸಾಕ್ಟ್ಲಿ. ಹಾಗಾದ್ರೆ ಈ ಮೂಲ ಕಾರಣವನ್ನು ಪತ್ತೆ ಹಚ್ಚೋದು ಹೇಗೆ? ದಿನನಿತ್ಯದ ಒತ್ತಡದಲ್ಲಿ ಇದು ಸ್ವಲ್ಪ ಕಷ್ಟ ಅಲ್ವಾ? ಖಂಡಿತ ಕಷ್ಟ. ಅದಕ್ಕಾಗಿ ನಮ್ಮ ಸೋರ್ಸ್ಗಳು ಜರ್ನಲಿಂಗ್ ಅಥವಾ ದಿನಚರಿ ಬರೆಯೋ ಟೆಕ್ನಿಕ್ ಬಗ್ಗೆ ಹೇಳ್ತವೆ. ಜರ್ನಲಿಂಗ್? ಹೌದು. ಇದನ್ನ ಸುಮ್ನೆ ಏನಾಯ್ತು ಅಂತ ಬರೆಯೋದಲ್ಲ, ಬದಲಿಗೆ ನಿಮ್ಮ ಇಮೋಷನ್ಸ್ಗಳ ಡೇಟಾ ಕಲೆಕ್ಟ್ ಮಾಡೋ ಹಾಗೆ. ಓಕೆ, ಡೇಟಾ. ಹೌದು. ಒಬ್ಬ ವಕೀಲರಿಗೆ ಡೇಟಾ ಎಷ್ಟು ಮುಖ್ಯವೋ, ಇಮೋಷನಲ್ ಮ್ಯಾನೇಜ್ಮೆಂಟ್ಗೂ ಇದು ಅಷ್ಟೇ ಮುಖ್ಯ. ಒಂದು ವಾರ ನಿಮ್ಗೆ ಸಿಟ್ಟು ಬಂದಾಗೆಲ್ಲ 3 ವಿಷಯಗಳನ್ನು ನೋಟ್ ಮಾಡ್ಕೊಳ್ಳಿ. ಯಾವ 3 ವಿಷಯಗಳು? 1. ಸಂದರ್ಭ ಏನು, ಅನನ್ಯ ವಿಷಯದಲ್ಲಿ ಕ್ಲೈಂಟ್ ಇಮೇಲ್. 2. ದೈಹಿಕವಾಗಿ ಏನನ್ನಿಸ್ತು, ಅಂದ್ರೆ ಹಾರ್ಟ್ ಬೀಟ್ ಜಾಸ್ತಿ ಆಯ್ತಾ, ದವಡೆ ಬಿಗಿ ಆಯ್ತಾ. ಓಕೆ. 3. ಮನಸ್ಸಲ್ಲಿ ಯಾವ ಥಾಟ್ ಬಂತು, ನನ್ನ ಶ್ರಮಕ್ಕೆ ಬೆಲೆಯೇ ಇಲ್ಲ, ಅಥವಾ ಈ ಕ್ಲೈಂಟ್ಗೆ ಏನೂ ಅರ್ಥ ಆಗಲ್ಲ, ಈ ಥರ. ಓ, ಹೀಗೆ ಮಾಡೋದ್ರಿಂದ ಒಂದು ಪ್ಯಾಟರ್ನ್ ಕಾಣಿಸ್ತೆ. ಹೌದು. ಬಹುಶಃ ಪ್ರತಿ ಬಾರಿ ನಮ್ಮ ಅಥಾರಿಟಿನ ಯಾರಾದ್ರೂ ಪ್ರಶ್ನೆ ಮಾಡಿದಾಗ ಅಥವಾ ನಮ್ಮ ಮಾತಿಗೆ ಬೆಲೆ ಸಿಗ್ದಿದ್ದಾಗ ಸಿಟ್ಟು ಬರ್ತಿರ್ಬೋದು. ನಿಖರವಾಗಿ. ಇದು ಕೇವಲ ನಿಮ್ಮ ಟ್ರಿಗ್ಗರ್ಗಳನ್ನು ಗುರ್ತಿಸುವುದಲ್ಲ, ಬದಲಿಗೆ ನಿಮ್ಮ ಸಿಟ್ಟಿಗೂ ನಿಮ್ಮ ರಿಯಾಕ್ಷನ್ಗೂ ನಡುವಿನ ಗ್ಯಾಪ್ ಜಾಸ್ತಿ ಮಾಡುತ್ತೆ. ಹೌದು. ಆ ಗ್ಯಾಪ್ ಮುಂದಿನ ಬಾರಿ ಅದೇ ಟ್ರಿಗ್ಗರ್ ಎದುರಾದಾಗ, ಓ ಇದು ಮತ್ತೆ ಆಗ್ತಿದಿ ಅನ್ನೋ ಒಂದು ಅರಿವು ಮೂಡುತ್ತೆ. ಅದೇ ಬದಲಾವಣೆಯ ಮೊದಲ ಹೆಜ್ಜೆ. ಸರಿ, ಅನನ್ಯ ತನ್ನ ಟ್ರಿಗ್ಗರ್ ಏನು ಅಂತ ಗುರ್ತಿಸಿದ್ರು. ಆದ್ರೆ ಆ ಕ್ಷಣದಲ್ಲಿ, ಆ ಇನ್ಸ್ಟೆಂಟ್ನಲ್ಲಿ ಅವರ ಸಿಟ್ಟು ಕಮ್ಮಿ ಆಗಲ್ಲ. ಇಲ್ಲ. ಅವರು ಕೋಪದಿಂದ ಕ್ಲೈಂಟ್ಗೆ ರಿಪ್ಲೈ ಮಾಡೋ ಮೊದ್ಲು ಆ ಕ್ಷಣವನ್ನ ನಿಭಾಯಿಸೋಕೆ ಏನಾದ್ರೂ ಫಸ್ಟ್ ಏಡ್ ಟೆಕ್ನಿಕ್ಸ್ ಇದೆಯಾ? ಖಂಡಿತ ಇವೆ. ಸಿಟ್ಟು ಬಂದಾಗ ನಮ್ಮ ದೇಹ ಫೈಟ್ ಆರ್ ಫ್ಲೈಟ್ ಮೋಡ್ಗೆ ಹೋಗುತ್ತೆ. ಆಗ ನಮ್ಮ ಮೆದುಳಿನ ಲಾಜಿಕಲ್ ಪಾರ್ಟ್ ಬಹುತೇಕ ಶಟ್ ಡೌನ್ ಆಗುತ್ತೆ. ಹೌದು ಹೌದು. ಅದನ್ನ ಮತ್ತೆ ಆನ್ ಮಾಡೋಕೆ ಮೊದಲು ದೇಹವನ್ನ ಶಾಂತಗೊಳಿಸಬೇಕು. ಅದಕ್ಕೆ ಬಾಕ್ಸ್ ಬ್ರೀದಿಂಗ್ ಒಂದು ಅದ್ಭುತವಾದ ತಂತ್ರ. ಬಾಕ್ಸ್ ಬ್ರೀದಿಂಗ್? ಹೌದು. ತುಂಬಾ ಸಿಂಪಲ್. 4 ಸೆಕೆಂಡ್ ಉಸಿರನ್ನ ಒಳಗೆ ತಗೊಳ್ಳೋದು, 4 ಸೆಕೆಂಡ್ ಹಿಡಿದಿಟ್ಕೊಳ್ಳೋದು, 4 ಸೆಕೆಂಡ್ ಹೊರಗೆ ಬಿಡೋದು, ಮತ್ತೆ 4 ಸೆಕೆಂಡ್ ಗ್ಯಾಪ್. ಓಕೆ. ಒಂದು ಬಾಕ್ಸ್ ತರ ಅಷ್ಟೇ. ಈ ಚೌಕಟ್ಟನ್ನ ಒಂದು 3-4 ಸರಿ ರಿಪೀಟ್ ಮಾಡಿದ್ರೆ ನಿಮ್ಮ ನರ್ವಸ್ ಸಿಸ್ಟಮ್ಗೆ ಎಲ್ಲ ಓಕೆ ಇದೆ ಅನ್ನೋ ಸಿಗ್ನಲ್ ಹೋಗುತ್ತೆ. ಆದ್ರೆ ಒಂದು ಮೀಟಿಂಗ್ ಮಧ್ಯೆ
ಅಥವಾ ಕೋರ್ಟ್ ಕಾರಿಡಾರ್ನಲ್ಲಿ ಹೀಗೆ ಕಣ್ಣು ಮುಚ್ಕೂರೋಕೆ ಸ್ವಲ್ಪ ಮುಜುಗಲ ಆಗ್ಬೋದು. ಇದಕ್ಕೆ ಬೇರೆ ಏನಾದ್ರೂ ಪರ್ಯಾಯ ಇದೆಯಾ? ಇದು ತುಂಬಾ ಪ್ರಾಕ್ಟಿಕಲ್ ಪ್ರಶ್ನೆ. ಅಂತಹ ಸಂದರ್ಭಗಳಲ್ಲಿ ಫಿಸಿಕಲ್ ಗ್ರೌಂಡಿಂಗ್ ಅಥವಾ ದೈಹಿಕ ಸ್ಥಿರೀಕರಣದ ತಂತ್ರಗಳು ಹೆಲ್ಪ್ ಮಾಡುತ್ತೆ. ಓಕೆ. ಉದಾಹರಣೆಗೆ 5-4-3-2-1 ಮೆಥಡ್. ಇದು ನಿಮ್ಮ ಗಮನವನ್ನ ಸಿಟ್ಟಿನ ಆಲೋಚನೆಗಳಿಂದ ಪ್ರೆಸೆಂಟ್ ಮೂಮೆಂಟ್ಗೆ ತರುತ್ತೆ. 5, 4, 3, 2, 1. ಅದು ಹೀಗೆ. ನಿಮ್ಮ ಸುತ್ತ ನೋಡಬಹುದಾದ 5 ವಸ್ತುಗಳನ್ನ ಗುರುತಿಸಿ. ನೀವು ಮುಟ್ಟಬಹುದಾದ 4 ವಸ್ತುಗಳನ್ನ ಫೀಲ್ ಮಾಡಿ. ಉದಾಹರಣೆಗೆ ನಿಮ್ಮ ಕೈಯಲ್ಲಿರೋ ಪೆನ್, ಕೂತಿರೋ ಚೇರ್. ನೀವು ಕೇಳಬಹುದಾದ 3 ಶಬ್ದಗಳನ್ನ ಆಲಿಸಿ. ನೀವು ಸ್ಮೆಲ್ ಮಾಡಬಹುದಾದ 2 ವಾಸನೆಗಳನ್ನ ಗುರುತಿಸಿ ಮತ್ತು 1 ವಸ್ತುವಿನ ರುಚಿಯನ್ನ ನೆನ್ಪಿಸ್ಕೊಳ್ಳಿ. ವಾವ್! ಇದು ಮೆದುಳಿಗೆ ಬೇರೆ ಕೆಲಸ ಕೊಟ್ಟ ಹಾಗೆ. ಎಕ್ಸಾಕ್ಟ್ಲಿ. ಆ ಎಮೋಷನಲ್ ಬಿರುಗಾಳಿಯಿಂದ ಹೊರಬರಲು ಸಹಾಯ ಮಾಡುತ್ತೆ. ಅಂದ್ರೆ ಆ ಕ್ಷಣದ ಎಮೋಷನಲ್ ಹೈಜಾಕ್ ಅನ್ನ ತಡೆಯೋಕೆ ಇದೊಂದು ಟ್ರಿಕ್. ಹೌದು. ಮೂಲಗಳಲ್ಲಿ ಸ್ಟಾಪ್ ಅನ್ನೋ ಇನ್ನೊಂದು ವಿಧಾನದ ಬಗ್ಗೆನೂ ಹೇಳಿದ್ದಾರೆ. ಅದೇನೇ ಎಂದು ಸ್ವಲ್ಪ ವಿವರಿಸ್ಬೋದಾ? ಖಂಡಿತ. ಸ್ಟಾಪ್ ಅನ್ನೋದು ಒಂದು ಆಕ್ರೋನಿಮ್, ಒಂದು ಮೆಂಟಲ್ ಚೆಕ್ಲಿಸ್ಟ್ ಇದ್ದ ಹಾಗೆ. ಸರಿ. ಎಸ್ ಅಂದ್ರೆ ಸ್ಟಾಪ್. ನೀವೇನ್ ಮಾಡ್ತಿದ್ದೀರೋ ಅದನ್ನ ತಕ್ಷಣ ನಿಲ್ಲಿಸಿ. ಕೋಪದಲ್ಲಿ ಇಮೇಲ್ ಟೈಪ್ ಮಾಡ್ತಿದ್ರೆ ಕೈ ತೆಗೀರಿ. ಓಕೆ. ಟಿ ಅಂದ್ರೆ ಟೇಕ್ ಅ ಬ್ರೆತ್, ಒಂದು ಆಳವಾದ ಉಸಿರನ್ನ ತಗೊಳ್ಳಿ. ಓ ಅಂದ್ರೆ ಅಬ್ಸರ್ವ್, ನಿಮ್ಮ ಮನಸ್ಸಲ್ಲಿ ಏನಾಗ್ತಿದೆ ಅಂತ ಒಬ್ಬ ಸಾಕ್ಷಿ ತರ ನೋಡಿ. ನನ್ಗೆ ಸಿಟ್ಟು ಬರ್ತಿದೆ, ಯಾಕಂದ್ರೆ ನನ್ನನ್ನ ಇಗ್ನೋರ್ ಮಾಡಿದ್ರು ಅಂತ ಒಪ್ಕೊಳ್ಳಿ. ಓಕೆ. ಲಾಸ್ಟ್ ಪಿ. ಪಿ ಅಂದ್ರೆ ಪ್ರೊಸೀಡ್. ಜಿ. ಈ ಎಲ್ಲ ಅರಿವಿನ ನಂತರ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಯೋಚಿಸಿ ಮುಂದುವರಿಯಿರಿ. ತಕ್ಷಣದ ರಿಯಾಕ್ಷನ್ಗೂ ಯೋಚಿಸಿ ಮಾಡೋ ರೆಸ್ಪಾನ್ಸ್ಗೂ ದೊಡ್ಡ ವ್ಯತ್ಯಾಸವಿದೆ. ಓಕೆ. ಹಾಗಾದ್ರೆ ನಮ್ಮತ್ರ ಈಗ ಒಂದು ಫಸ್ಟ್ ಏಡ್ ಕಿಟ್ ಇದೆ, ಸಿಟ್ಟು ಬಂದಾಗ ತಕ್ಷಣಕ್ಕೆ ಬಳಸೋಕೆ. ಹೌದು. ಆದ್ರೆ ಇದು ಯಾವಾಗ್ಲೂ ಬೆಂಕಿ ಆರಿಸೋ ಕೆಲ್ಸ ಆಯ್ತು. ಪದೇ ಪದೇ ಬೆಂಕಿ ಹತ್ಕೊಳ್ದ ಹಾಗೆ ಲಾಂಗ್ ಟರ್ಮಲ್ಲಿ ನಮ್ಮನ್ನ ನಾವು ಗಟ್ಟಿ ಮಾಡ್ಕೊಳ್ಳೋದು ಹೇಗೆ, ನಮ್ಮ ಮೆಂಟಲ್ ರೆಸಿಲಿಯನ್ಸ್ ಅದನ್ನ ಬಿಲ್ಡ್ ಮಾಡೋದು ಹೇಗೆ? ಇಲ್ಲಿಂದ ನಮ್ಮ ಚರ್ಚೆ ನಿಜವಾಗಿಯೂ ಆಳವಾಗುತ್ತೆ. ಇದಕ್ಕೆ ನಮ್ಮ ಸೋರ್ಸ್ಗಳು ಕಾಗ್ನಿಟಿವ್ ರೀಸ್ಟ್ರಕ್ಚರಿಂಗ್ ಅಥವಾ ಆಲೋಚನೆಗಳ ಪುನರ್ರಚನೆ ಅನ್ನೋ ಒಂದು ಪವರ್ಫುಲ್ ಟೆಕ್ನಿಕ್ ಬಗ್ಗೆ ಹೇಳ್ತಾವೆ. ಕಾಗ್ನಿಟಿವ್ ರೀಸ್ಟ್ರಕ್ಚರಿಂಗ್ ಅಂದ್ರೆ ನಮ್ಮ ಭಾವನೆಗಳು ನಮ್ಮ ಆಲೋಚನೆಗಳಿಂದ ಹುಟ್ಟುತ್ತವೆ. ವಕೀಲರಲ್ಲಿ ಕೆಲವು ಕಾಮನ್ ನೆಗೆಟಿವ್ ಥಿಂಕಿಂಗ್ ಪ್ಯಾಟರ್ನ್ಸ್ ಇರುತ್ತೆ. ಉದಾಹರಣೆಗೆ ಕ್ಯಾಟಸ್ಟ್ರಫೈಸಿಂಗ್. ಅಂದ್ರೆ ಒಂದು ಸಣ್ಣ ಸೋಲನ್ನ ದೊಡ್ಡ ದುರಂತದ ತರ ನೋಡೋದು. ಹೌದು. ನಾನು ಈ ವಾದದಲ್ಲಿ ಸೋತ್ರೆ ನನ್ನ ಕೆರಿಯರೇ ಮುಗಿತು ಅಂದ್ಕೊಳ್ಳೋದು. ಹೌದು. ಅಥವಾ ಬ್ಲ್ಯಾಕ್ ಅಂಡ್ ವೈಟ್ ಥಿಂಕಿಂಗ್, ನಾನು ಪ್ರತಿ ಕೇಸ್ ಗೆಲ್ಬೇಕು, ಇಲ್ಲಾಂದ್ರೆ ನಾನೊಬ್ಬ ಫೇಲ್ಯೂರ್ ಅನ್ನೋ ಭಾವನೆ. ಇದು ಎಷ್ಟು ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ ಅಲ್ವಾ? ನಿಖರವಾಗಿ. ಈ ಆಲೋಚನೆಗಳನ್ನ ಗುರುತಿಸಿ, ಅವುಗಳನ್ನ ಪ್ರಶ್ನಿಸಿ ಮತ್ತು ಅವುಗಳಿಗೆ ಪರ್ಯಾಯವಾಗಿ ಹೆಚ್ಚು ರಿಯಲಿಸ್ಟಿಕ್ ಆದ ಆಲೋಚನೆಗಳನ್ನು ರೂಪಿಸಿಕೊಳ್ಳೋದೇ ಆಲೋಚನೆಗಳ ಪುನರ್ರಚನೆ. ಒಂದು ಉದಾಹರಣೆ ಕೊಡ್ಬೋದಾ? ಖಂಡಿತ. ನಾನು ಪ್ರತಿ ವಾದವನ್ನು ಗೆಲ್ಲಲೇಬೇಕು ಅನ್ನೋ ಬದಲು ನನ್ನ ಕಂಟ್ರೋಲ್ನಲ್ಲಿರೋದನ್ನ ನಾನು ಬೆಸ್ಟಾಗಿ ಮಾಡ್ತೀನಿ. ನಾನು ಒಂದು ಸ್ಟ್ರಾಂಗ್ ಆರ್ಗ್ಯುಮೆಂಟ್ ಕೊಡ್ತೀನಿ, ರಿಸಲ್ಟ್ ನನ್ನ ಕೈಯಲ್ಲಿಲ್ಲ ಅಂತ ಹೇಳ್ಕೊಳ್ಳೋದು. ಇದು ಸೋಲಿನ ಭಯವನ್ನ ಕಡಿಮೆ ಮಾಡಿ ಪ್ರಾಸೆಸ್ ಮೇಲೆ ಫೋಕಸ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಎಕ್ಸಾಕ್ಟ್ಲಿ. ಇದು ಮೈಂಡ್ಸೆಟ್ ಲೆವೆಲ್ನಲ್ಲಾಯಿತು. ಇದರ ಜೊತೆಗೆ ನಮ್ಮ ಲೈಫ್ ಸ್ಟೈಲ್ ಕೂಡ ನಮ್ಮ ಇಮೋಷನ್ಸ್ ಮೇಲೆ ದೊಡ್ಡ ಎಫೆಕ್ಟ್ ಮಾಡುತ್ತಲ್ವಾ? ಖಂಡಿತ. ಮೂಲಗಳು ಲೈಫ್ ಸ್ಟೈಲ್ ಅನ್ನ ನಮ್ಮ ಮೆಂಟಲ್ ಹೆಲ್ತ್ನ ಫೌಂಡೇಶನ್ ಅಂತಾನೆ ಹೇಳ್ತಾವೆ. ದಿನಕ್ಕೆ ಕನಿಷ್ಠ 30 ನಿಮಿಷ ವ್ಯಾಯಾಮ. ಅದು ಕಾರ್ಟಿಸಾಲ್ ಅನ್ನೋ ಸ್ಟ್ರೆಸ್ ಹಾರ್ಮೋನ್ನ ಕಡಿಮೆ ಮಾಡುತ್ತೆ. ಎರಡನೇದು ನಿದ್ದೆ. 7-8 ಗಂಟೆ ಕ್ವಾಲಿಟಿ ನಿದ್ದೆ ಕಂಪಲ್ಸರಿ. ನಿದ್ದೆ ಕಡಿಮೆ ಆದ್ರೆ ಸಿಟ್ಟು ಜಾಸ್ತಿ ಆಗುತ್ತೆ. ಹೌದು. ಯಾಕಂದ್ರೆ ನಮ್ಮ ಎಮೋಷನ್ಸ್ ಕಂಟ್ರೋಲ್ ಮಾಡೋ ಬ್ರೈನ್ ಪಾರ್ಟ್ ಸರಿಯಾಗಿ ಕೆಲಸ ಮಾಡಲ್ಲ. ಮೂರನೇದು ಕೆಲಸದ ನಂತರ ಕಂಪ್ಲೀಟಾಗಿ ಅದರಿಂದ ಹೊರವೇ ಬರೋದು, ನಿಮಗಾಗಿಯೇ ಟೈಮ್ ಇಟ್ಕೊಡೋದು. ಸರಿ, ಇದೆಲ್ಲ ಅದ್ಭುತವಾಗಿದೆ. ಅನನ್ಯ ಈಗ ಶಾಂತರಾಗಿದ್ದಾರೆ, ಲಾಂಗ್ ಟರ್ಮ್ ಬಗ್ಗೆನೂ ಯೋಚಿಸ್ತಿದ್ದಾರೆ. ಆದ್ರೆ ಸದ್ಯಕ್ಕೆ ಅವರು ಆ ಕ್ಲೈಂಟ್ ಇಮೇಲ್ಗೆ ಉತ್ತರ ಕೊಡಬೇಕು. ಹೌದು, ಅದು ಇಮಿಡಿಯೇಟ್ ಟಾಸ್ಕ್. ಕೋಪದ ಸ್ಥಿತಿಯಿಂದ ಹೊರಬಂದ ಮೇಲೆ ಸಂಘರ್ಷ ಆಗದ ಹಾಗೆ ಪ್ರೊಫೆಷನಲ್ ಆಗಿ ಕಮ್ಯುನಿಕೇಟ್ ಮಾಡೋದು ಹೇಗೆ? ಇದು ಬಹುಶಃ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಸ್ಕಿಲ್. ಇಲ್ಲಿ ನಮ್ಮ ಸೋರ್ಸ್ಗಳು ಕೆಲವು ಸ್ಪೆಸಿಫಿಕ್ ಕಮ್ಯುನಿಕೇಷನ್ ಫ್ರೇಮ್ವರ್ಕ್ಗಳನ್ನ ಕೊಡ್ತವೆ. ಓಕೆ. ಮೊದಲನೇದು ಐ ಸ್ಟೇಟ್ಮೆಂಟ್ಸ್ ಅಥವಾ ನಾನು ಹೇಳಿಕೆಗಳನ್ನ ಬಳಸೋದು. ನೀವು ನನ್ನ ಸಾಮರ್ಥ್ಯವನ್ನು ಪ್ರಶ್ನಿಸ್ತಿದ್ದೀರಿ ಅಂತ ಆರೋಪ ಮಾಡೋ ಬದಲು, ನನ್ನ ಸ್ಟ್ರಾಟಜಿ ಬಗ್ಗೆ ಡೌಟ್ ಎಕ್ಸ್ಪ್ರೆಸ್ ಮಾಡಿದಾಗ ನಮ್ಮ ನಡುವಿನ ನಂಬಿಕೆಗೆ ಧಕ್ಕೆ ಆಗ್ತಿದೆ ಅಂತ ನನಗೆ ಅನಿಸುತ್ತೆ ಅಂತ ಹೇಳೋದು. ಇದು ಸಂಭಾಷಣೆಯನ್ನ ಆರೋಪದಿಂದ ನಮ್ಮ ಅನುಭವದ ಕಡೆ ತರುತ್ತೆ. ಹೌದು. ಆದ್ರೆ ವಕೀವರ ಜಗತ್ತಿನಲ್ಲಿ ಇದು ಸ್ವಲ್ಪ ಸಾಫ್ಟ್ ಅಂತ ಅನ್ಸಲ್ವಾ?
ಎದುರಾಳಿಗಳು ಇದ್ರ ಲಾಭ ತಗೋಬಹುದಲ್ಲ. ಇದು ಕಾಮನ್ ಆತಂಕ. ಆದರೆ ಐ ಸ್ಟೇಟ್ಮೆಂಟ್ ಸಾಫ್ಟ್ನೆಸ್ನ ಸಂಕೇತ ಅಲ್ಲ, ಅದು ಕ್ಲಾರಿಟಿಯ ಸಂಕೇತ. ಓಕೆ. ನೀವು ನಿಮ್ಮ ಬೌಂಡ್ರಿಗಳನ್ನ ಮತ್ತು ಫೀಲಿಂಗ್ಸ್ನ ಕ್ಲಿಯರ್ ಆಗಿ ಹೇಳ್ತಿದ್ದೀರಿ. ಎರಡನೇ ಟೆಕ್ನಿಕ್ ವ್ಯಕ್ತಿ ಮತ್ತು ಸಮಸ್ಯೆಯನ್ನ ಬೇರೆ ಮಾಡೋದು. ಅದೇಗೆ? ಜೂನಿಯರ್ ಮಾಡಿದ ತಪ್ಪಿನಿಂದ ಕ್ಲೈಂಟ್ ಇಮೇಲ್ ಕಳಿಸಿದ್ರೆ ನೀನು ಯಾವಾಗ್ಲೂ ಕೇರ್ಲೆಸ್ ಅಂತ ಅವರ ಕ್ಯಾರೆಕ್ಟರ್ ಮೇಲೆ ಅಟ್ಯಾಕ್ ಮಾಡೋ ಬದಲು, ಈ ಡಾಕ್ಯುಮೆಂಟಲ್ಲಿ ಒಂದು ಟೆಕ್ನಿಕಲ್ ಎರರ್ ಇದೆ, ಇದರಿಂದ ಕ್ಲೈಂಟ್ ಕಡೆಯಿಂದ ಕಳವಳ ವ್ಯಕ್ತವಾಗಿದೆ, ಮೊದಲು ಇದನ್ನ ಸರಿಪಡಿಸೋಣ, ಆಮೇಲೆ ಇದು ಮತ್ತೆ ಆಗದ ಹಾಗೆ ಏನ್ ಮಾಡಬಹುದು ಅಂತ ಮಾತಾಡೋಣ ಅಂತ ಹೇಳೋದು. ಇದು ಹೆಚ್ಚು ಕನ್ಸ್ಟ್ರಕ್ಟಿವ್ ಆಗಿದೆ. ಹೌದು. ಮೂಲಗಳಲ್ಲಿ ಐಡಿಯಾ ಅನ್ನೋ ಇನ್ನೊಂದು ಫ್ರೇಮ್ವರ್ಕ್ ಬಗ್ಗೆ ಹೇಳಿದ್ದಾರೆ. ಅದು ಈ ತರಹದ ಕಷ್ಟದ ಮಾತುಕತೆಗೆ ಹೇಗೆ ಸಹಾಯ ಮಾಡುತ್ತೆ? ಐಡಿಯಾ ಒಂದು ಅದ್ಭುತವಾದ ಚೌಕಟ್ಟು. ಹೇಳಿ. ಐ ಅಂದ್ರೆ ಐಡೆಂಟಿಫೈ. ಮೊದಲು ಸಮಸ್ಯೆಯನ್ನ ಸ್ಪಷ್ಟವಾಗಿ ಗುರುತಿಸಿ. ಪ್ರಾಬ್ಲಮ್ ಏನಂದ್ರೆ ಕ್ಲೈಂಟ್ಗೆ ನಮ್ಮ ಸ್ಟ್ರಾಟಜಿ ಬಗ್ಗೆ ಕ್ಲಾರಿಟಿ ಇಲ್ಲ. ಸರಿ. ಡಿ ಅಂದ್ರೆ ಡಿಸ್ಕ್ರೈಬ್. ಆ ಸಮಸ್ಯೆಯ ಎಫೆಕ್ಟ್ ಏನು ಅಂತ ವಿವರಿಸಿ. ಇದರ ಪರಿಣಾಮವಾಗಿ ನಮ್ಮ ಮೇಲೆ ಅವರ ಟ್ರಸ್ಟ್ ಕಮ್ಮಿ ಆಗ್ತಿದೆ. ಓಕೆ. ಇ ಅಂದ್ರೆ ಎಂಪಥೈಸ್. ಎದುರಿಗಿರೋವರ ಪಾಯಿಂಟ್ ಆಫ್ ವ್ಯೂ ಅರ್ಥ ಮಾಡ್ಕೊಳ್ಳೋದು. ಈ ಕೇಸ್ ಅವರ ಪಾಲಿಗೆ ಎಷ್ಟು ಮುಖ್ಯ ಅಂತ ನನಗರ್ಥ ಆಗುತ್ತೆ, ಹಾಗಾಗಿ ಅವರ ಆತಂಕ ಸಹಜ. ಮತ್ತು ಕೊನೆಯದಾಗಿ ಎ ಅಂದ್ರೆ ಆಸ್ಕ್ ಆಕ್ಷನ್. ಒಂದು ಸೊಲ್ಯೂಷನ್ ಕೇಳಿ ಅಥವಾ ಮುಂದಿನ ಆಕ್ಷನ್ ಸಜೆಸ್ಟ್ ಮಾಡಿ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಅಥವಾ ನಾವು ನಾಳೆ ಬೆಳಿಗ್ಗೆ ಒಂದು ಮೀಟಿಂಗ್ ಮಾಡಿ ಈ ಬಗ್ಗೆ ಸ್ಪಷ್ಟತೆ ಕೊಡೋಣವಾ? ಇದು ಮಾತುಕತೆಯನ್ನ ಎಮೋಷನಲ್ ರಿಯಾಕ್ಷನ್ನಿಂದ ಸೊಲ್ಯೂಷನ್ ಕಡೆಗೆ ತಗೊಂಡು ಹೋಗುತ್ತೆ. ನಿಖರವಾಗಿ. ಹಾಗಾದ್ರೆ ಇವತ್ತಿನ ನಮ್ಮ ಈ ಆಳವಾದ ಚರ್ಚೆಯನ್ನ ಒಟ್ಟಾರೆಯಾಗಿ ನೋಡಿದ್ರೆ, ಕೋಪ ನಿರ್ವಹಣೆ ಅನ್ನೋದು ಒಂದು ಲೀನಿಯರ್ ಪ್ರಾಸೆಸ್ ಅಲ್ಲ, ಅದೊಂದು ಸೈಕಲ್. ಹೌದು. ಮೊದಲು ಜರ್ನಲಿಂಗ್ ಮೂಲಕ ನಿಮ್ಮ ಟ್ರಿಗರ್ಗಳ ಡೇಟಾ ಕಲೆಕ್ಟ್ ಮಾಡಿ, ಆಮೇಲೆ ಸಿಟ್ಟು ಬಂದಾಗ ಬಾಕ್ಸ್ ಬ್ರೀಥಿಂಗ್ನಂಥ ಫಸ್ಟ್ ಏಡ್ ಬಳಸಿ. ಲಾಂಗ್ ಟರ್ಮ್ನಲ್ಲಿ ನಿಮ್ಮ ಆಲೋಚನೆಗಳನ್ನ ರೀಸ್ಟ್ರಕ್ಚರ್ ಮಾಡಿ, ಒಳ್ಳೆ ಲೈಫ್ ಸ್ಟೈಲ್ ಇಟ್ಕೊಂಡು ನಿಮ್ಮನ್ನ ನೀವು ಬಲಪಡಿಸಿಕೊಳ್ಳಿ. ಸರಿ. ಕೊನೆಗೆ ಐಡಿಯಾದಂತಹ ಫ್ರೇಮ್ವರ್ಕ್ ಬಳಸಿ ಆ ಎನರ್ಜಿಯನ್ನ ಒಂದು ಕನ್ಸ್ಟ್ರಕ್ಟಿವ್ ಕಮ್ಯುನಿಕೇಷನ್ ಆಗಿ ಕನ್ವರ್ಟ್ ಮಾಡಿ. ಪರ್ಫೆಕ್ಟ್ ಸಮ್ಮರಿ. ಕೊನೆಯದಾಗಿ ಒಂದು ವಿಷಯವನ್ನ ನೆನಪಿಡಬೇಕು. ಈ ಮೂಲಗಳಲ್ಲಿ ಒಂದು ಅದ್ಭುತವಾದ ಮಾತಿದೆ. ಏನು? ಕೋಪ ಒಂದು ಶಕ್ತಿ. ಅದನ್ನ ಕಂಟ್ರೋಲ್ ಮಾಡದೆ ಸರಿಯಾದ ದಿಕ್ಕಿನಲ್ಲಿ ಹರಿಸಿದ್ರೆ ಅದು ಸ್ಪಷ್ಟತೆ, ಧೈರ್ಯ ಮತ್ತು ನಾಯಕತ್ವವಾಗಿ ಬದಲಾಗುತ್ತದೆ. ವಾವ್! ನಮ್ಮ ಗುರಿ ಕೋಪವನ್ನ ಸಂಪೂರ್ಣವಾಗಿ ನಾಶ ಮಾಡೋದಲ್ಲ, ಬದಲಿಗೆ ಅದರ ಅಲಾರ್ಮ್ ಬೆಲ್ ಕೇಳಿ ಅದರ ಹಿಂದಿರೋ ಅಗತ್ಯವನ್ನ ಅರ್ಥ ಮಾಡಿಕೊಂಡು ಅದರ ಪವರ್ನ ನಮ್ಮ ಪ್ರೊಫೆಷನಲ್ ಗೋಲ್ಸ್ ಸಾಧಿಸೋಕೆ ಬಳಸ್ಕೊಳ್ಳೋದೇ ನಿಜವಾದ ಕೌಶಲ್ಯ. ಇದು ಒಂದೇ ದಿನದಲ್ಲಿ ಆಗಲ್ಲ, ನಿರಂತರ ಅಭ್ಯಾಸ ಬೇಕು. ಖಂಡಿತ. ಹಾಗಾದ್ರೆ ಕೇಳುಗರಿಗೆ ಒಂದು ಅಂತಿಮ ಚಿಂತನೆ. ಮುಂದಿನ ಬಾರಿ ನಿಮಗೆ ಸಿಟ್ಟು ಬಂದಾಗ ನನಗೆ ಯಾಕೆ ಸಿಟ್ಟು ಬರ್ತಿದೆ ಅಂತ ಕೇಳೋ ಬದ್ಲು, ಈ ಸಿಟ್ಟು ನನಗೆ ಏನನ್ನು ಹೇಳೋಕೆ ಟ್ರೈ ಮಾಡ್ತಿದೆ ಅಂತ ಕೇಳ್ಕೊಂಡು ನೋಡಿ. ಬಹುಶಃ ಉತ್ತರ ನಿಮ್ಮನ್ನೇ ಆಶ್ಚರ್ಯಗೊಳಿಸಬಹುದು.